ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬಿವಿಕೆ ಅಯ್ಯಂಗಾರ್ ರಸ್ತೆಗೆ ಈ ಹಿಂದೆ ವೈಟ್ ಟಾಪಿಂಗ್ ಮಾಡಲಾಗಿತ್ತು. ರಸ್ತೆ ಚೆನ್ನಾಗಿದ್ರು ಅದನ್ನ ಕಿತ್ತು ಮತ್ತೆ ಹೊಸದಾಗಿ ವೈಟ್ ಟಾಪಿಂಗ್ ಮಾಡ್ತಿದ್ದು ಅಂಗಡಿ ಮತ್ತು ರೆಸ್ಟೋರೆಂಟ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆ ನಿರ್ಮಿಸಲು ಇನ್ನೂ 6 ತಿಂಗಳು ವರ್ಷವೂ ಆಗಬಹುದು. ನಮಗೆ ತುಂಬಾ ತೊಂದರೆ ಆಗ್ತಿದೆ ಅಂತ ಕಿಡಿಕಾರ್ತಿದ್ದಾರೆ. ರೋಡ್ ಚೆನ್ನಾಯ್ತು ಸರ್, ರೋಡ್ ಮಾಡುವಂತ ಪರಿಸ್ಥಿತಿ ಏನಿಲ್ಲ. ಈ ರೋಡ್ಗೆ ಬೇಕಾಗ ಮಾಡ್ತಾವ್ರೆ ಅಷ್ಟೇ. ನಾವು ದುಡ್ಡು ಹೊಡೆಗೆ ಮಾಡ್ತಾರೆ. ಮತ್ತೆ ಅವರು ಮನೆ ತುಂಬಿಸ್ಕೊಳ್ಳೋ ಮಾತ್ರ ಮಾಡ್ತಾರೆ ಅಷ್ಟೇ. ಗೌರ್ಮೆಂಟ್ ಅವರು ಜನ ಅಂತ ನೋಡಲ್ಲ. ತೊಂದರೆ ಆಗ್ತಾ ಇದೆ. ಇಲ್ಲಿ ಏನಾದ್ರು ತೊಂದರೆ ಆಗ್ತಾನೆ ಇರ್ತೈತೆ ಈ ರೋಡ್ಗೆ. ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ ಇದೀಗ ಟಿ20 ವಿಶ್ವಕಪ್ನಲ್ಲಿ ರಾರಾಜಿಸಲು ಸಜ್ಜಾಗಿದೆ. ಟಿ20 ವಿಶ್ವಕಪ್ನಲ್ಲಿ ಕೆಎಂಎಫ್ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ತಂಡಕ್ಕೆ ಪ್ರಾಯೋಜಕತ್ವ ನೀಡಿದೆ. ಹೀಗಾಗಿ ನಂದಿನಿ ಲೋಗೋ ಹೊಂದಿರುವ ಜೆರ್ಸಿಯಲ್ಲಿ ಈ ಎರಡೂ ತಂಡಗಳ ಆಟಗಾರರು ವಿಶ್ವಕಪ್ನಲ್ಲಿ ಕಣಕ್ಕಿಳಿಯಲಿದ್ದಾರೆ. ಸದ್ಯ ಸ್ಕಾಟ್ಲೆಂಡ್ ತಂಡ ಟಿ20 ವಿಶ್ವಕಪ್ ಜೆರ್ಸಿ ಬಿಡುಗಡೆ ಮಾಡಿದ್ದು ಆಟಗಾರರ ತೋಳಿನಲ್ಲಿ ಕನ್ನಡದಲ್ಲೇ ನಂದಿನಿ ಲೋಗೋ ಇರಲಿದೆ. ಸುಮಾರು ನಮ್ಮ ಒಂದು ನಿರೀಕ್ಷೆ ಏನಿದೆ ಅಂದರೆ 850 ಮಿಲಿಯನ್ ಅಂದರೆ 10 ಕೋಟಿಗಿಂತ ಹೆಚ್ಚು ಜನರು ಇದನ್ನು ವೀಕ್ಷಣೆ ಮಾಡುವಂಥ ನಿರೀಕ್ಷೆ ನಮಗಿದೆ. ಹಾಗಾಗಿ ಆ ನಿರೀಕ್ಷೆ ಇಟ್ಕೊಂಡು ನಾವು ಈ ಒಂದು ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟಿದ್ದೇವೆ. ಖಂಡಿತವಾಗ್ಲೂ ಕೂಡ ಇದು ನಮಗೆ ಜಾಗತಿಕವಾಗಿ ನಂದಿನಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ, ನಂದಿನಿ ಬ್ರ್ಯಾಂಡನ್ನು ವಿಸ್ತರಿಸಲಿಕ್ಕೆ ನಮಗೆ ಸಹಕಾರಿಯಾಗುತ್ತೆ ಈ ಒಂದು ಬೆಳವಣಿಗೆ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಶಿವಶಂಕರ್ ಹೆಸರಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹಣಕ್ಕೆ ಬೇಡಿಕೆ ಇಡಲಾಗಿದೆ. ವಾಟ್ಸ್ಆಪ್ನಲ್ಲಿ ದೇವನಹಳ್ಳಿಯ ವಿಜಯಪುರ ಇನ್ಸ್ಪೆಕ್ಟರ್ ಪ್ರಶಾಂತ್, ಚನ್ನರಾಯಪಟ್ಟಣ ಪಿಎಸ್ಐ ಅಣ್ಣಯ್ಯ, ಪಿಎಸ್ಐ ನಂದೀಶ್ಗೆ ಹಣಕ್ಕೆ ಡಿಮಾಂಡ್ ಮಾಡಲಾಗಿದೆ. ಒಂದು ಯೋಜನೆಗೆ ಹಣ ಬೇಕು, ಫೋನ್ ಪೇ ಮೂಲಕ 50,000 ಹಣ ಕಳುಹಿಸಿ ಅಂತ ಮೆಸೇಜ್ ಮಾಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಆಪ್ತ ಸಹಾಯಕ ಅಭಿಷೇಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ.